ಸಂಪರ್ಕದಲ್ಲೇ ಇರಿಯ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಬಳ್ಳಾರಿಯಲ್ಲಿರಿಯ ಮತ್ತಷ್ಟು ವಿಡಿಯೋಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಂಗ್ರೆಸ್ನಿಂದ ಮತ್ತಷ್ಟು ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಕೆಲವು ಬಿಜೆಪಿ ನಾಯಕರು ದೊಣ್ಣೆ ಹಿಡಿದ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಆಪ್ತ ಪಾಲಣ್ಣ ದೊಣ್ಣೆ ಹಿಡಿದು ಓಡಾಡುವ ದೃಶ್ಯ ಸೆರೆಯಾಗಿದೆ. ಪಾಲಣ್ಣ ಬಳ್ಳಾರಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಕೂಡ. ಕಾಂಗ್ರೆಸ್ ನಾಯಕ ವಿಷ್ಣು ಬೋಯಪಾಟಿ ಮೇಲೆ ಕಾರದ ಪುಡಿಯಲ್ಲಿ ದಾಳಿನ ಮಾಡಲಾಗುತ್ತೆ. ಆಗ ಅವರು ಅಗ್ನಿಶಾಮಕ ದಳದಿಂದ ನೀರನ್ನು ಹಾಕಿಕೊಳ್ತಾರೆ. ನೋಡಿ, ಎರಡೂ ಕಡೆಯಿಂದನೂ ಕೂಡ ದಾಳಿ ಆಗಿದೆ ಅನ್ನೋದಕ್ಕೆ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ಬೇಕಾದ್ರೆ ಅದನ್ನು ಒಪ್ಕೊಂಡಿದ್ರು. ನಮ್ಮ ಕಡೆಯಿಂದ ಕೂಡ ಪ್ರತಿದಾಳಿ ಆಗಿದೆ ಅಂತ. ಈಗ ಅಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ದೊಣ್ಣೆಯನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಇಲ್ಲಿ ಹಾಗಾದ್ರೆ ಇದೆಲ್ಲ ಸರಿನಾ? ಬಿಜೆಪಿಯವರು ಮಾಡ್ತಾ ಇರೋದೆಲ್ಲ ಸರಿನಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಮಹಿಳಾ ಕಾರ್ಯಕರ್ತರು, ಮಹಿಳಾ ಬೆಂಬಲಿಗರು ಕಾರ್ಪುಡಿ ಹಚ್ತಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೊಬ್ಬರು ಅದನ್ನ ಹೋಗಿ ಅದನ್ನ ಅಗ್ನಿಶಾಮಕ ದಳದಿಂದ ನೀರನ್ನ ತಗೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿದೆ ಬಳ್ಳಾರಿ ರಾಜಕಾರಣ. ನೀವು 10 ಜನ ಬಂದ್ರೆ ನಾವು 20 ಜನ ಬರ್ತೀವಿ ಅಂತ, ನೀವು ಕಡ್ಡಿ ತಗೊಂಬಂದ್ರೆ ನಾವು ದೊಣ್ಣೆ ತಗೊಂಬರ್ತೀವಿ ಅಂತಾರೆ. ಇದು ಬಳ್ಳಾರಿ ರಾಜಕಾರಣ. ಜನಾರ್ದನ್ ರೆಡ್ಡಿ ಅವರ ಆಪ್ತ ಪಾಲಣ್ಣ ಅವರು ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಬರುವಂತಹ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಖಾರದ ಪುಡಿ ಎರಚಿದಾಗ ಅದೆಲ್ಲವೂ ಕೂಡ ಮೈ ಮೇಲೆ ಕೂತಿತ್ತು. ಅದನ್ನ ನೀರಿನ ಮೂಲಕ ತೊಳೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹಿರಯ್ಯ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಹಿರಯ್ಯ, ನೋಡಿ, ದೊಣ್ಣೆಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಕಾರ್ಪುಡಿ ಎರಚಿದ್ದನ್ನ ಅವರು ಹೋಗಿ ಪಾಪ ಅಲ್ಲಿ ನೀರಲ್ಲಿ ತೊಳ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಿರ್ತಾರೆ. ಏನಾಗಿತ್ತು ಅಷ್ಟರಿಗೆ ಅಲ್ಲಿ ಇಷ್ಟೊಂದೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಎರಡೂ ಕಡೆಯಿಂದ ಕೂಡ ದಾಳಿ ಪ್ರತಿದಾಳಿ ಎರಡೂ ಕೂಡ ಆಗಿದೆ ಇಲ್ಲಿ. ನಾಗೇಂದ್ರ ಬಾಬು, ನಿಜಕ್ಕೂ ಏನಂತಂದ್ರೆ ಜನವರಿ 1ನೇ ತಾರೀಕು ಸಾಯಂಕಾಲ ರಾತ್ರಿ ಈ ಘಟನೆ ನಡೆದಾಗ ಬಿಜೆಪಿ ನಾಯಕರು, ಅದರಲ್ಲೂ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರು ಬಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ನೀಡ್ತಾರೆ, ಸ್ಪಷ್ಟನೆ ನೀಡ್ತಾರೆ. ಅಂತಂದ್ರೆ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಶುರುವಾಗಿತ್ತು, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಮತ್ತೆ ನನ್ನ ಮೇಲೆ ಫೈರಿಂಗ್ ಆಗಿದೆ, ನನ್ನ ಮೇಲೆನೆ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಜನ ಬಂದಿದ್ರು, ದಂಗೆಯನ್ನ ಮಾಡ್ಲಿಕ್ಕೆ ಬಂದಿದ್ರು ಅನ್ನುವಂತ ಮಾಹಿತಿಯನ್ನ ಜನಾರ್ದನ್ ರೆಡ್ಡಿ ಅವರು ಖುದ್ದು ಮಾಹಿತಿಯನ್ನ ಮಾಧ್ಯಮಗಳಿಗೆ ಕೊಡ್ತಾರೆ. ಆದ್ರೆ ಇದಾದ ನಂತರದ ಬೆಳವಣಿಗೆಗಳು ಸಾಕಷ್ಟು ಬೆಳವಣಿಗೆಗಳಾಗ್ತವೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಬಂದು
ಹೋದ ನಂತರ ಇವತ್ತು ವಿಡಿಯೋಗಳನ್ನ ಏನು ರಿಲೀಸ್ ಮಾಡಿದ್ದಾರೆ ಇದೆಲ್ಲವನ್ನ ನೋಡಿದ್ರೆ ಇದು ದಾಳಿ ಮತ್ತೆ ಪ್ರತಿ ದಾಳಿ ಎರಡೂ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ನಾಯಕರು ಕೂಡ ಇದ್ರು, ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಇದ್ರು. ಇವರು ಏನಂತಾರೆ ಕೈಯಲ್ಲಿ ದೊಣ್ಣೆ ಬಡಿಗೆಗಳನ್ನ ಹಿಡ್ಕೊಂಡು ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಆ ಸಂದರ್ಭದಲ್ಲಿನ ವಿಡಿಯೋಗಳನ್ನ ನೋಡಿದ್ರೆ ಅಲ್ಲಿ ಬಿಜೆಪಿ ನಾಯಕರು ಕೂಡ ಅಲ್ಲಿ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ ನಾಯಕರ ಮೇಲೆ ಒಂದು ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ತಮಗೆ ಬೇಕಾದಂತಹ ಬಡಿಗೆಗಳನ್ನ ಮತ್ತೆ ಖಾರದ ಪುಡಿಯನ್ನ ಎಲ್ಲವನ್ನು ಕೂಡ ಇವರು ಸಜ್ಜಾಗಿ ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ನೇರವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ರೀತಿ ಏನಂತಂದ್ರೆ ನಮ್ಮ ಮೇಲೆ ಟಾರ್ಗೆಟ್ ಅನ್ನ ಮಾಡಿದ್ರು, ನಮ್ಮ ಮೇಲೆ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತಕ್ಕಂತಹ ಮಾಹಿತಿಯನ್ನ ಹೇಳಿದಂತಹ ಜನಾರ್ದನ್ ರೆಡ್ಡಿ ಅವರು ಎಲ್ಲೋ ಒಂದು ರೀತಿ ಜನರಿಂದ ಒಂದು ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡಿದ್ರು ಅಂತಕ್ಕಂಥದ್ದು. ಆದ್ರೆ ಈಗ ಕಾಂಗ್ರೆಸ್ನವರು ಏನು ಒಂದು ವಿಡಿಯೋಗಳನ್ನ ಏನು ರಿಲೀಸ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ ನಾಯಕರ ಮೇಲೆ ಕೂಡ ಬಿಜೆಪಿ ನಾಯಕರು ಕೂಡ ಒಂದು ದಾಳಿಯನ್ನ ಮಾಡಿದ್ರು ಅಂತಕ್ಕಂಥದ್ದಕ್ಕೆ ಪುರಾವೆಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಬಹುದು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲ್ಗಡೆ ನಿಂತಹ ಏನು ಗನ್ಮ್ಯಾನ್ ಏನಿದ್ದಾನೆ ಅವನು ಕೂಡ ಅಲ್ಲಿಂದ ಫೈರ್ ಅನ್ನ ಮಾಡ್ತಾನೆ. ಏನಂತಂದ್ರೆ ಕೆಳಗಡೆ ಇದ್ದಂತಹ ಮಹಿಳಾ ಕಾರ್ಯಕರ್ತರು ಖಾರದ ಪುಡಿಯನ್ನ ತಗೊಂಡ್ ಬರ್ತಾರೆ. ಅದ್ರ ಜೊತೆಗೆ ಓಕೆ ಥ್ಯಾಂಕ್ ಯು ಹಿರಿಯ ನಿಮ್ಮೆಲ್ಲ ಮಾಹಿತಿಗಾಗಿ. ಹಿರಿಯ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಬಳ್ಳಾರಿ ದಳ್ಳೂರಿಯ ಮತ್ತಷ್ಟು ವಿಡಿಯೋಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಂಗ್ರೆಸ್ನಿಂದ ಮತ್ತಷ್ಟು ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಕೆಲವು ಬಿಜೆಪಿ ನಾಯಕರು ದೊಣ್ಣೆ ಹಿಡಿದ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಆಪ್ತ ಪಾಲಣ್ಣ ದೊಣ್ಣೆ ಹಿಡಿದು ಓಡಾಡುವ ದೃಶ್ಯ ಸೆರೆಯಾಗಿದೆ. ಪಾಲಣ್ಣ ಬಳ್ಳಾರಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಕೂಡ. ಕಾಂಗ್ರೆಸ್ ನಾಯಕ ವಿಷ್ಣು ಬೋಯಪಾಟಿ ಮೇಲೆ ಖಾರದ ಪುಡಿಯಲ್ಲಿ ದಾಳಿನ ಮಾಡಲಾಗುತ್ತೆ. ಆಗ ಅವರು ಅಗ್ನಿಶಾಮಕ ದಳದಿಂದ ನೀರನ್ನು ಹಾಕಿಕೊಳ್ತಾರೆ. ನೋಡಿ, ಎರಡೂ ಕಡೆಯಿಂದನೂ ಕೂಡ ದಾಳಿ ಆಗಿದೆ ಅನ್ನೋದಕ್ಕೆ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ಬೇಕಾದ್ರೆ ಅದನ್ನು ಒಪ್ಕೊಂಡಿದ್ರು. ನಮ್ಮ ಕಡೆದನ್ನು ಕೂಡ ಪ್ರತಿದಾಳಿ ಆಗಿದೆ ಅಂತ. ಈಗ ಅಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ದೊಣ್ಣೆಯನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಇಲ್ಲಿ ಹಾಗಾದ್ರೆ ಇದೆಲ್ಲ ಸರಿನಾ? ಬಿಜೆಪಿಯವರು ಮಾಡ್ತಾ ಇರೋದೆಲ್ಲ ಸರಿನಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಮಹಿಳಾ ಕಾರ್ಯಕರ್ತರು, ಮಹಿಳಾ ಬೆಂಬಲಿಗರು ಖಾರದ ಪುಡಿ ಹಚ್ತಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೊಬ್ಬರು ಅದನ್ನ ಹೋಗಿ ಅದನ್ನ ಅಗ್ನಿಶಾಮಕ ದಳದಿಂದ ನೀರನ್ನ ತಗೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿದೆ ಬಳ್ಳಾರಿ ರಾಜಕಾರಣ. ನೀವು 10 ಜನ ಬಂದ್ರೆ ನಾವು 20 ಜನ ಬರ್ತೀವಿ ಅಂತ, ನೀವು ಕಡ್ಡಿ ತಗೊಂಬಂದ್ರೆ ನಾವು ದೊಣ್ಣೆ ತಗೊಂಬರ್ತೀವಿ ಅಂತಾರೆ. ಇದು ಬಳ್ಳಾರಿ ರಾಜಕಾರಣ. ಜನಾರ್ದನ್ ರೆಡ್ಡಿ ಅವರ ಆಪ್ತ ಪಾಲಣ್ಣ ಅವರು ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಬರುವಂತಹ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ.